ಏನ್ ಪ್ರಾಬ್ಲಮ್ ಇಲ್ಲ ಗುರು, ನೀನ್ ಯಾವಾಗ ಹೇಳ್ತೀಯ ಯಾವಾಗ ಬರ್ತೀನಿ. ಓಕೆ ಓಕೆ ಓಕೆ, ಸಿ ಯು, ಬಾಯ್. ಇನ್ನೊಂದು ಕಮ್ಮಿ ಇಲ್ಲ ಹೊತ್ತು, ಇನ್ನೊಂದು ಫೋನ್ ಮಾಡ್ಬೇಕಲ್ಲ ಅರ್ಜೆಂಟಾಗಿ. ನೀವು ಶ್ರೀಧರ್ ಅಲ್ವಾ? ಹೌದು, ನಾನೇ ಶ್ರೀಧರ್. ಥ್ಯಾಂಕ್ ಯು, ನಮಗೋಸ್ಕರ ಕಾಯ್ತಿದ್ರಿ. ಬಿಡಿ ಸರ್, ನಿಮ್ಮಂತ ಫೇಮಸ್ ಡಿಟೆಕ್ಟಿವ್ ನಾ ಮೀಟ್ ಮಾಡಕ್ಕೆ ಅವಕಾಶ ಸಿಗ್ತಾ ಇರೋದು ನನ್ನ ಅದೃಷ್ಟ. ಹೇಳಿ ಸರ್, ನನ್ನಿಂದ ಏನಾಗ್ಬೇಕು? ಅದೇ ಶ್ರೀಧರ್, ನಮಗೆ ದಿನೇಶನ್ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಐ ಮೀನ್, ಅವನ್ ಯಾವ ರೀತಿ ಇದ್ದ, ಅವನ ಜೀವನ ಶೈಲಿ ಯಾವ ರೀತಿ ಇತ್ತು, ಅವನ್ ಯಾರ್ಯಾರು ಫ್ರೆಂಡ್ಸ್ ಇದ್ರು, ಅವನ್ ಎಲ್ಲೆಲ್ಲಿ ಹೋಗ್ತಿದ್ದ, ಏನೇನ್ ಮಾಡ್ತಿದ್ದ, ಇದ್ರ ಬಗ್ಗೆ. ಸರಿ ಸರ್, ದಿನೇಶ್ ಬಗ್ಗೆ ನನ್ಗೆ ಏನ್ ಗೊತ್ತು ಅದನ್ನ ನಾನು ನಿಮ್ಗೆ ಹೇಳಿದ್ರು ಒಳ್ಳೇದು ಅನ್ಸುತ್ತೆ. ದಿನೇಶ್ ಜೊತೆ ನನ್ನ ಸ್ನೇಹ ಆಗಿದ್ದು ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಆವತ್ತು ನಾನು ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ದೆ. ಆಗ ಅವನು, ಸ್ವಾಮಿ ಸಾಯಂಕಾಲ ನಾಳೆ ಕೊಡ್ಬೇಕು, ಸುಮ್ನೆ ಸುತ್ತಾರಿಸ್ಬಿಡಿ ನನ್ನ, ಗೊತ್ತಾಯ್ತಾ? ನನ್ ಕಾಣಲ್ಲ ನಿನ್ಗೆ? ತೊಳ್ಳೆ ಬಿಟ್ನಲ್ಲಪ್ಪ, ಬಿಟ್ಟೆ ಹೋದೆ ನಾನು. ಏನು ಪ್ಯಾಕೆಟ್ ಬಿಡಿಸ್ಬಿಟ್ಟು ಹೋಗವನೆ? ಏನಿದು? ದಿನೇಶ್ ಕೇರ್ ಆಫ್ ಆರ್ತಿ ಗುಪ್ತಾ, ಜಯನಗರ. ಪ್ಯಾಕೆಟ್ ಬಿಡಿಸ್ಬಿಟ್ಟು ಹೋಗಿದ್ಯಾ? ನಂಬರ್ 700 8th ಕ್ರಾಸ್, ಜಯನಗರ. ನಿಲ್ಲ ನಿಲ್ಲ. ನಮಸ್ಕಾರ. ನಮಸ್ಕಾರ. ದಿನೇಶ್ ಇದಾನ? ನೀವು? ನಾನು ಅವನ ಫ್ರೆಂಡು. ಬನ್ನಿ, ಮೇಲಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಕೊನೆಗೆ ಸಿಗ್ಬಿಟ್ನಲ್ಲಪ್ಪ. ಈ ಪಾರ್ಸಲ್ ಅವನಿಗೆ ಕೊಟ್ರೆ ಸಾಕು, ನನ್ನ ಕೆಲಸ ಆಯ್ತು. ಎಷ್ಟು ಕೆಲಸಗಳಿದ್ದಾವೆ. ಯಾರೇ ನೀವು? ನಮಸ್ಕಾರ. ನಮಸ್ಕಾರ. ದಿನೇಶ್ ಅಂದ್ರೆ ನೀವೇನಾ? ಹೌದು, ದಿನೇಶ್ ನಾನೇನೆ. ನೀವ್ಯಾರು? ನಾನ್ ಶ್ರೀಧರ್ ಅಂತ ಸಾರ್. ನಾನ್ ಬಂದಿರೋದು ನಿಮ್ ಕೆಲ್ಸಕ್ಕೆ. ಒಳಗೆ ಬರ್ಬೋದಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲಿ ಕೂತ್ಕೋಬಹುದಲ್ಲ? ಕೂತ್ಕೋಬಹುದು ಅಂತ ಕೇಳ್ತೀರಾ? ಬಂದು ಕೂತ್ಕೊಂಡೇ ಬಿಟ್ಟಿದ್ದೀರಿ. ಸಾರ್, ನೀವು ಬ್ಯಾಚುಲರಾ? ಯಾಕೆ ಕೇಳಿದೆ ಅಂದ್ರೆ, ಅಲ್ರಿ, ನಾವ್ ಬ್ಯಾಚುಲರ್ ಆದ್ರೇನು, ಫ್ಯಾಮಿಲಿ ಮ್ಯಾನ್ ಆದ್ರೇನು, ಮೊದ್ಲು ನೀವ್ ಬಂದ್ ಕೆಲಸ ಏನು ಅಂತ ಹೇಳಿ. ನೀವ್ ಯಾರು ಅಂತ ನಮಗ್ ಪರಿಚಯನೇ ಇಲ್ಲ. ಸಾರ್, ನನ್ನ ಹೆಸರು ಶ್ರೀಧರ್ ಅಂತ. ನಾನು STD ಬೂತ್ ಜೊತೆಲಿ ಸಣ್ಣ ಅಂಗಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಯಾಕೆ ಬಂದೆ ಅಂದ್ರೆ, ಅದಷ್ಟು ಹೇಳಿದ್ರೆ ಸಾಕು. ಅದನ್ನೇ ಹೇಳ್ತಾ ಇದ್ದೀನಿ ಸಾರ್. ನಿನ್ನೆ ನೀವು ರಸ್ತೆಯಲ್ಲಿ ಹೋಗುವಾಗ ನನ್ನನ್ನು ಬೀಳಿಸ್ಬಿಟ್ಟು ಹೋದ್ರಿ. ವಾ, ಅದನ್ನ ಹೇಳಕ್ ನೀವು ಇಲ್ಲಿವರೆಗೂ ಬಂದ್ರ? ಹೌದು, ಬೀಳ್ಸಿದಕ್ಕೆ ನಿಮ್ಗೆ ಏನಾದ್ರು ಕಾಂಪನ್ಸೇಷನ್ ಕೊಡ್ಬೇಕಾ? ಅದಕ್ಕಲ್ಲ ಸಾರ್, ನೀವು ನಿನ್ನೆ ಡಿಕ್ಕಿ ಹೊಡೆದಾಗ ನಿಮ್ ಕೈಯಿಂದ ಒಂದು ಪ್ಯಾಕೆಟ್ ಬಿತ್ತು. ನಿಮಗ್ ಕೊರೋನಾ ಅಷ್ಟರಲ್ಲಿ ನೀವು ಮಾಯ ಆಗ್ಬಿಟ್ರಿ. ಆದ್ರೆ ಅದ್ರ ಮೇಲೆ ಫ್ರಾಮ್ ಅಂತ ಅಡ್ರೆಸ್ ಇತ್ತು. ಅದಕ್ಕೆ ನಿಮ್ಮ ಹತ್ರ ಕೊಡೋಣ ಅಂತ ಇಲ್ಲಿಗೆ ಬಂದೆ. ಓ ಗ್ರೇಟ್, ತುಂಬಾ ಥ್ಯಾಂಕ್ಸ್. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಅದೇನ್ ದೊಡ್ಡ ಸಹಾಯ ಅಲ್ಲ ಸರ್. ನಿಮ್ ವಸ್ತು ನಿಮ್ಗೆ ಕೊಡ್ಬೇಕಾಗಿತ್ತು, ಅದನ್ನ ನನ್ ಕೊಟ್ಟೆ ಅಷ್ಟೇ. ಅದು ನಿಮ್ ದೊಡ್ಡ ಗುಣ. ಕೂತ್ಕೊಳ್ಳಿ ಸರಿಯಾಗಿ. ಇಲ್ಲ ಸರ್, ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಹಾಗಂದ್ರೆ ಹೇಗೆ ಸರ್? ಇಂತ ಒಂದು ಒಳ್ಳೆ ಸಹಾಯ ಮಾಡಿದಿರಾ, ನಿಮ್ಮನ್ನ ಹಾಗೆ ಕಳ್ಸಿದ್ರೆ ಹೇಗೆ? ಇವತ್ತು ನೀವು ನನ್ನ ಜೊತೆ ಪಾರ್ಟಿ ತಗೊಳ್ಳೇಬೇಕು. ಪಾರ್ಟಿನ? ಇದು ನಮ್ ಪಾರ್ಟಿನೇ. ಆಯ್ತು ಸರ್, ನೀವು ಇಷ್ಟು ಫೋರ್ಸ್ ಮಾಡ್ತೀರಾ ಅಂದ್ಮೇಲೆ ನಾನು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಜಿನ್ನ ನನ್ ಫ್ರೆಂಡೆ. ಓಕೆ. ತಗೊಳ್ಳಿ ಫ್ರೆಂಡ್. ಇಷ್ಟೊಂದು ಬೇಡಪ್ಪ. ಇಷ್ಟೊಳ್ಳೆ ಸಹಾಯ ಮಾಡಿದಿರಾ, ನಿಮ್ಗೆ ಇಷ್ಟಾದ್ರೂ ಕೊಡಿದ್ರೆ ಹೇಗೆ? ನೀವು ತಗೊಳ್ಳೇಬೇಕು, ಇಷ್ಟಾದ್ರೂ ತಗೋಬೇಕು. ಸರಿ, ನೀವು ಇಷ್ಟೊಂದು ಫೋರ್ಸ್ ಮಾಡ್ತೀರಾ ಅಂದ್ಮೇಲೆ ನಾನು ಬೇಡ ಅಂದ್ರೆ ಚೆನ್ನಾಗಿರಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ಅವರ್ ಫ್ರೆಂಡ್ಶಿಪ್. ಕುಡೀರಿ. ವಾ, ಒರಿಜಿನಲ್ ಸಾರ್, ವೆರಿ ಗುಡ್. ಎಲ್ಲಿಂದ ತಂದ್ರಿ? ಈ ರೀತಿನೇ ನನ್ಗೆ ಅವನಿಗೆ ಫ್ರೆಂಡ್ಶಿಪ್ ಆಯ್ತು. ಅಂದ್ರೆ ನೀವೊಂದು ಕ್ಲಾಸ್ ಮೇಟು ಅಂತ ಆಯ್ತು. ಹಾಗಾದ್ರೆ ಅವನ್ ಪರ್ಸನಲ್ ವಿಷಯ ಎಲ್ಲ ನಿಮ್ಗೆ ಹೇಳಿರ್ಬೋದಲ್ಲ? ಹ್ಞೂ ಸಾರ್, ಎಲ್ಲ ಇಲ್ದಿದ್ರು ಕೆಲ ವಿಷಯಗಳನ್ನ ಹೇಳಿದ್ದ. ಯಾವ ವಿಷಯ ಹೇಳಿದ್ರು? ಅದೇ ಮೇಡಮ್, ಅವನು 10 ವರ್ಷ ಊಟಿಲ್ ಇದ್ದಿದ್ದು, ಅಲ್ಲಿಂದ ಅವನಿಗೆ ಆರತಿ ಮಾಡಿ ಇಲ್ಲಿಗೆ ಕರೆಸಿದ್ದು. ಅಂದ್ರೆ ಆರ್ತಿ ಮನೇಲಿ ಪೇಯಿಂಗ್ ಗೆಸ್ಟ್ ಆಗಿದ್ದು ನಾಟಕನ?
ಹಾಗಾದ್ರೆ ಆರ್ತಿ ದಿನೇಶ್ನ ತಾವಾಗೆ ಕರ್ಸ್ಕೊಂಡಿದ್ರಾ? ಹೌದು. ಬೇರೆ ಏನೇನಾದ್ರೂ ಮುಖ್ಯವಾದ ವಿಷಯ? ಆರ್ತಿ ಗುಪ್ತಾ ಜೊತೆಲಿ ದಿನೇಶ್ ಆಗಾಗ ಪ್ರೈವೇಟ್ ಆಗಿ ಊಟಿಗೆ ಹೋಗ್ತಾ ಇದ್ದ ವಿಷಯ ನಿಮಗ್ ಗೊತ್ತಾ? ಅದು ನಿಮ್ಗೆ ಹೇಗೆ ಗೊತ್ತು? ಅದೇ ಮೇಡಮ್, ಅವನ್ ಕುಡ್ದಾಗ ಹೇಳಿದ್ದು. ಶ್ರೀಮತಿ ಗುಪ್ತಾ ಊಟಿಗೆ ಹೋಗ್ತಿದ್ದು ಯಾಕೆ? ಅದೇ ಯಾವ್ದೋ ಬಿಸ್ನೆಸ್ ವಿಷಯದ ಮೇಲೆ ಹೋಗ್ತೀವಂತ ದಿನೇಶ್ ಹೇಳ್ತಿದ್ದ. ಆದ್ರೆ ಏನು? ವಿಷಯ ಅದಲ್ಲ ಮೇಡಮ್. ಆದ್ರೆ ಅವರಿಬ್ರು ಹೋಗ್ತಿದ್ದು ಬೇರೆ ವಿಷಯಕ್ಕಂತ ನನ್ಗೆ ಗೊತ್ತಿತ್ತು. ಓ, ಅಂದ್ರೆ ಆರ್ತಿ ಗುಪ್ತಾ ತನ್ನ ಮಗಳ ನೋಡಕ್ಕೆ ಊಟಿಗೆ ಹೋಗಿ ಬರ್ತಿದ್ರು ಅಲ್ವಾ? ಆರ್ತಿ ಗುಪ್ತಾಗೆ ಒಬ್ಬ ಮಗಳಿದ? ಅಂದ್ರೆ ಈ ವಿಷಯ ನಿಮಗ್ ಗೊತ್ತಿಲ್ವಾ? ಖಂಡಿತ ಇಲ್ಲ. ಅಷ್ಟಕ್ಕೂ ಆರ್ತಿ ಗುಪ್ತಾಗ ಒಬ್ಬ ಮಗಳಿದ್ದಾಳೆ ಅಂದ್ರೆ ಈ ವಿಷಯ ದಿನೇಶ್ ನನ್ಗೆ ಹೇಳ್ದೆ ಇರ್ತಿದ್ನಾ? ಅಂದ್ರೆ ಈ ವಿಷಯ ನಿಮ್ಗೆ ಗೊತ್ತೇ ಇಲ್ಲ? ಇಲ್ಲ ಅಂತ ಹೇಳಿದ್ನಲ್ಲ. ಈ ವಿಷಯ ಅವನಿಗೆ ಗೊತ್ತಿದ್ರೆ ಕುಡ್ದಾಗ ಅವನು ಹೇಳ್ದೆ ಇರ್ತಿದ್ನಾ? ಅದ್ ಸರಿ, ಈ ಆರ್ತಿ ಗುಪ್ತಾ ಹೇಗೆ? ಅವ್ರು ನಿಮಗೆ ಪರಿಚಯ ಇದೆಯಾ? ಅಷ್ಟೇನ್ ಪರಿಚಯ ಇರ್ಲಿಲ್ಲ. ಆದ್ರೆ ಒಮ್ಮೆ ನನ್ಗೆ ದಿನೇಶ್ ಪರಿಚಯ ಮಾಡಿಸಿದ್ದ. ಓ ಹೌದಾ? ಅವತ್ತು ಏನಾಯ್ತು ಅಂದ್ರೆ, ಏನು ಪ್ರಾಬ್ಲಮ್? ಅಂತದ್ದೇನಿಲ್ಲ. ಇವತ್ ರಾತ್ರಿ ಡ್ಯೂಟಿಗೆ ಹೋಗ್ಬೇಡ, ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಏನ್ ಮಾಡೋದು, ಅವರಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು? ಓ, ಹಾಗಾದ್ರೆ ಇವತ್ತು ನೀನ್ ಬಹಳ ಬಿಸಿ, ಬಾರ್ಗೆ ಬರಲ್ಲ ಅಂತ. ಅದಕ್ಕೆ ಏನ್ ಸಂಬಂಧ ಇಲ್ಲ, ನಡಿ ಹೋಗೋಣ. ಆಯ್ತು, ಹೋಗೋಣ. ಏನ್ ಹೇಳ್ತಿದ್ರಿ ನೀವು? ಕೊಲೆಯಾದ ಹಿಂದಿನ ದಿವಸ ಆರ್ತಿ ಗುಪ್ತಾ ಇಲ್ಲೇ ಇದ್ರ? ಹೌದು. ನೀವು ಅವ್ರು ನೋಡಿದ್ರಾ? ನೇರವಾಗಿ ನೋಡ್ಲಿಲ್ಲ ಮೇಡಮ್. ಆದ್ರೆ ಆರ್ತಿ ಗುಪ್ತಾ ಮತ್ತೆ ದಿನೇಶ್ ಜೊತೆ ಕೂತಿದ್ ನಾನು ನೋಡಿದ್ದೀನಿ. ಆದ್ರೆ ಆರ್ತಿ ಗುಪ್ತಾ ಕಾರಲ್ಲೇ ಇದ್ದಿದ್ ನೀವು ನೋಡಿದ್ರ? ಇಲ್ಲ ಸರ್, ಹೇಳಿದ್ನಲ್ಲ, ನೇರವಾಗಿ ನೋಡಿಲ್ಲ. ಅದು ನನ್ಗೊಂದು ಡೌಟ್ ಇರ್ಬೋದು ಅಂತ. ಸರಿ ಸರಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾವಿನ್ ಬರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಸರ್, ಶ್ರೀಧರ್ ಹೇಳಿದ್ದನ್ನೆಲ್ಲ ನಂಬಬಹುದು ಅಂತೀರಾ? ಯಾಕೆ ನಿನಗೆ ಅನುಮಾನ? ಹಾಗಲ್ಲ ಸರ್, ಕೊಲೆಯಾಗಿದ್ದ ಹಿಂದಿನ ದಿನ ಆರ್ತಿ ಗುಪ್ತಾ ಊರಲ್ಲೇ ಇದ್ರು ಅಂತಾರೆ. ಹ್ಯಾಕ್ ಸರ್ ನಂಬೋದು? ಯಾಕಿರ್ಬಾರ್ದು? ಆರ್ತಿ ಗುಪ್ತನ ಯಾಕೆ